ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿ ಮಟ್ಟದ ನಯನಜ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಮುರುಕನಹಳ್ಳಿ ಗ್ರಾಮದಲ್ಲಿ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವ ಹಾಗೂ ವಾರ್ಷಿಕೋತ್ಸವ ಆಚರಣೆಯ ಸಂದರ್ಭಗೂ ನಯನಜ ಕ್ಷತ್ರಿಯ ಸಮಾಜದಲ್ಲಿ ಅತೀ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಶಿವಪ್ಪ ಅವರು, ಗೌರವಾಧ್ಯಕ್ಷರಾದ ಮಂಜುನಾಥ್, ಅಧ್ಯಕ್ಷರಾದ ಮೋಹನ್ ಎಂ, ಮುರುಕನಹಳ್ಳಿ ಕಾರ್ಯದರ್ಶಿ ಶಾಂತಮೂರ್ತಿ ಚೇತನ್, ಉಪಾಧ್ಯಕ್ಷ ಮಂಜುನಾಥ್ ಹೆಚ್ಆರ್, ಖಜಾಂಚಿ ಹೆಚ್ಆರ್ ವಿನಯ್, ಶಿವಪ್ಪ, ಸೋಮಶೇಖರ್, ದಿನೇಶ್, ತಮ್ಮಣ್ಣ, ಮಂಜುನಾಥ, ಪಾಪಣ್ಣ, ದಿನೇಶ್, ಮಹಾದೇವ, ಸುರೇಶ್, ಮಂಜುನಾಥ, ಪ್ರಕಾಶ್, ಅರುಣ್ ಕುಮಾರ್, ಪ್ರಕಾಶ್, ವೆಂಕಟೇಶ್, ಶರತ್, ನಿತೇಶ್, ಕುಮಾರಸ್ವಾಮಿ, ವೆಂಕಟೇಶ್, ಉಮೇಶ್ ಮತ್ತು ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪೇಟೆ ತಾಲೂಕು ನಯನ ಕ್ಷತ್ರಿಯ ಸಮಾಜದ ಶೀಳನೆರೆ ಹೋಬಳಿಯ ನಯನ ಕ್ಷತ್ರಿಯ ಸಮಾಜದ ಹೋಬಳಿಯ ಶಾಖೆಯಿಂದ ಏನು ಮಹಾನ್ ವಚನ ಸಾಹಿತಿಯಾದ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವದ 892ನೇ ಜಯಂತ್ಯೋತ್ಸವವನ್ನು ಈ ಒಂದು ಸಮಾರಂಭದಲ್ಲಿ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವನ ಈ ಒಂದು ನಮ್ಮ ಒಂದು ಸಂಘದ ವತಿಯಿಂದ ಅದು ಗ್ರಾಮದಿಂದ ಎಲ್ಲರೂ ಸೇರಿ ನಾವು ಇವತ್ತು ಈ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಹಡಪದ ಅಪ್ಪಣ್ಣ ಮಹಾನ್ ವಚನ ಸಾಹಿತಿ. ಬಸವಣ್ಣನ ಆಸ್ಥಾನದಲ್ಲಿ ಅವನು ಪ್ರಧಾನ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನಿಂದ ಶೀಳನೆರೆ ಹೋಬಳಿ ಗ್ರಾಮದ ನಯನ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದ ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿ ಒಬ್ಬತ್ತಿನಿಂದ ಗ್ರಾಮದಲ್ಲಿ ನಯನ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘವನ್ನು ಮುರುಕನಹಳ್ಳಿ ಗ್ರಾಮದಲ್ಲಿ ಹಡಪದ ಅಪ್ಪಣ್ಣ ಜಯಂತ್ಯೋತ್ಸವವನ್ನು ಆಚರಿಸಲಾಗಿದೆ. ಮತ್ತು ಈ ಸಮಾರಂಭದಲ್ಲಿ SLC ಆಗಿರುವ ನಮ್ಮ ಮಕ್ಕಳಿಗೆ ಸನ್ಮಾನವನ್ನು ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಸಹಕರಿಸಿದರೆ ತುಂಬ ಧನ್ಯವಾದಗಳು. ನಯನ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಡಪದ ಅಪ್ಪಣ್ಣ 892 ವಿಜಯೋತ್ಸವ ಆಚರಿಸುತ್ತಿದ್ದೇವೆ. ಅದರಿಂದ ನಾವು ಎಲ್ಲರೂ ಸೇರಿ SSLC ಹುಡುಗರಿಗೆ ನಮ್ಮ ತಾಲೂಕಿನ ನಮ್ಮ ಸಮಾಜದ ಏನಿದ್ದಾರೆ ಅವರ ತಾಲೂಕಿನ ಇಡೀ ನಮ್ಮ ತಾಲೂಕಲ್ಲಿ ಕೃಷ್ಣರಾಜಪೇಟೆ ತಾಲೂಕಲ್ಲಿ ಏನಿದ್ದಾರೆ ಅವ್ರಿಗೆ ನಾವು ಹುಡುಕಿ ತಂದು ಅವರಿಗೆ ಆದಷ್ಟು ನಮ್ಮ ಕೈಲಾದಷ್ಟು ಒಂದು ಮಾಡಬೇಕು ಅಂತ ಸಮಾಜ ವತಿಯಿಂದ ಅವ್ರಿಗೆ ಒಂದು ಪ್ರಶಸ್ತಿ ಸಮಾಧಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಮುಂದೆ ಹಿಂಗೆ ನಡ್ಸ್ಕೊಂಡು ಹೋಗೋಕೆ ಸಹಕಾರ ಮಾಡ್ಕೋಬೇಕೆಂದು ಕೇಳ್ಕೊಳ್ತೀವಿ. ನೋಡಿ ಹಂಗೆ ಅಣ್ಣ, ಇಲ್ಲಿ ನೋಡಿ ಅಣ್ಣ ಅಲ್ಲ